ಒಂದು ಸುಂದರವಾದ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ವಾಸವಾಗಿದ್ದವು. ಇವುಗಳ ಮಧ್ಯೆ ವೇಗವಾಗಿ ಓಡುವ ಮೊಲ ಮತ್ತೆ ನಿಧಾನವಾಗಿ ನಡೆದಾಡುವ ಆಮೆ ಕೂಡ ಇತ್ತು. ಮೊಲ ಮತ್ತು ಆಮೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು. ಆದರೆ ಮೊಲಕ್ಕೆ ತಾನೇ ಶ್ರೇಷ್ಠ, ಜಾಣ ಮತ್ತೆ ವೇಗವಾಗಿ ಓಡಬಲ್ಲೆ ಎಂಬ ಜಂಬವಿತ್ತು. ಅದಕ್ಕೆ ವಿರುದ್ಧವಾಗಿ ಆಮೆಯು ನಿಧಾನವಾಗಿ ಮತ್ತು ನಿರಂತರ ಪರಿಶ್ರಮ ಪಡುವ ಪ್ರಾಣಿಯಾಗಿತ್ತು. ಅದು ತನ್ನ ಗುರಿಯನ್ನು ಬದಲಿಸುತ್ತಿರಲಿಲ್ಲ. ಒಂದು ದಿನ ಮೊಲ ಎಲ್ಲಾ ಪ್ರಾಣಿಗಳ ಮುಂದೆ ನಿಂತು ತನ್ನ ಬಗ್ಗೆ ಹೇಳಿ ಜಂಬ ಕೊಚ್ಚಿಕೊಳ್ಳುತ್ತಿತ್ತು. ಮಂಗಣ್ಣ, ನಾನು ಒಂದು ಅದ್ಭುತ ಅಂತ ನಿನಗೆ ಅನಿಸಲ್ಲವಾ? ಯಾಕೆಂದರೆ ನನ್ನ ದೇಹ ನೋಡಿದ್ರೆ ಸಣ್ಣದು, ಆದರೂ ಸುಂದರವಾಗಿದ್ದೇನೆ, ಮತ್ತೆ ವೇಗವಾಗಿ ಓಡುತ್ತೇನೆ. ನನ್ನಷ್ಟು ಸಣ್ಣ ಪ್ರಾಣಿಗಳು ನನ್ನಂತೆ ಇರಲು ಸಾಧ್ಯವಿಲ್ಲ. ಅದೇನೋ ನಿಜಾನಪ್ಪ. ಆದ್ರೆ ನಮ್ಮ ಕಾಡಿನಲ್ಲಿ ನಿನಗಿಂತಲೂ ವಿಶಿಷ್ಟ ಮತ್ತು ಜಾಣ ಪ್ರಾಣಿಗಳಿವೆ. ನೋಡಲ್ಲಿ, ನಮ್ಮ ಆಮೆ ರಾಜ ಕೂಡ ಬಂದ, ಅವನೇನು ಕಡಿಮೆ ಇಲ್ಲ. ಇವನು ನನಗಿಂತಲೂ ಶ್ರೇಷ್ಠನಾ? ನಮ್ಮ ಕಾಡಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಲು ಇವನಿಗೆ ವರ್ಷಗಳೇ ಬೇಕು. ಮತ್ತೆ ನೀವು ಹೇಳುತ್ತಿದ್ದೀರಾ ಇವನು ನನಗಿಂತ ಉತ್ತಮ ಅಂತ. ನಿನಗಿಂತ ಉತ್ತಮ ಅಂತ ಅಲ್ಲ ಗೆಳೆಯ. ಮಂಗಣ್ಣ ಹೇಳಿದ್ದು ನಾನು ನೀನು ಒಂದೇ ತರಹ, ಯಾರು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ. ಹೌದಾ? ಹಾಗಾದರೆ ನನಗೂ ನಿನಗೂ ನಾಳೆನೇ ಓಟದ ಸ್ಪರ್ಧೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಉತ್ತಮ. ಇದನ್ನು ಒಪ್ಪಿಕೋ, ಇಲ್ಲ ಈಗಲೇ ಸೋತೆ ಅಂತ ಹೊರಟು ಹೋಗು. ಹೂ, ಹಾಗ? ನಿನಗೆ ಗೊತ್ತೋ ನಾನು ಎಲ್ಲದರಲ್ಲೂ ಚುರುಕಾಗಿದ್ದೇನೆ, ಆದರೆ ನಿನ್ನಷ್ಟು ವೇಗವಾಗಿ ನಾನು ಓಡಲಾರೆನೆಂದು. ಅದಕ್ಕೆ ಈ ಸ್ಪರ್ಧೆ ಇಡುತ್ತಿದ್ದೀಯಾ? ಸರಿ, ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೋತರೂ ಪರವಾಗಿಲ್ಲ, ಆದರೆ ನನ್ನಿಂದ ಇದು ಆಗುವುದಿಲ್ಲ ಅಂತ ಹಿಂದೆ ಹೋಗಲ್ಲ. ಕಾಡಿನ ಎಲ್ಲಾ ಪ್ರಾಣಿಗಳು ಸೇರಿ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದವು. ನೋಡಿ ಗೆಳೆಯರೇ, ಈ ಕಾಡಿನ ಅಂಚಿನಿಂದ ಕಾಡಿನ ಮಧ್ಯ ಭಾಗದ ನಮ್ಮ ಕರಡಿ ಅಣ್ಣನ ಮನೆಯವರೆಗೆ ನಾವು ಈ ಓಟದ ಸ್ಪರ್ಧೆಯ ದೂರವನ್ನು ನಿರ್ಧರಿಸಿದ್ದೇವೆ. ನಿಮ್ಮ ಇಬ್ಬರಲ್ಲಿ ಯಾರು ಮೊದಲು ಬಂದು ತಲುಪುತ್ತಾರೋ ಅವರೇ ಈ ಸ್ಪರ್ಧೆಯ ವಿಜೇತರು. ಅರ್ಥ ಆಯ್ತಾ? ಸರಿ, ಈಗ ಓಡಿ. ಇಷ್ಟು ಹೇಳುತ್ತಲೇ ಮೊಲ ವೇಗವಾಗಿ ಓಡಿಹೋಯಿತು. ಆದರೆ ಆಮೆಗೆ ಮೊಲದ ವೇಗಕ್ಕೆ ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಜೋರಾಗಿ ಓಡಲು ತುಂಬಾ ಪ್ರಯತ್ನ ಪಟ್ಟಿತು. ಮೊಲ ಅರ್ಧ ದಾರಿಗೆ ಹೋದ ತಕ್ಷಣ ಆಮೆಯಲ್ಲಿದೆ ಅಂತ ನೋಡುತ್ತೆ. ಆಮೆ ಇನ್ನೂ ತುಂಬಾ ದೂರ ಇರುವುದರಿಂದ ಮೊಲ ಅಂದುಕೊಳ್ಳುತ್ತೆ. ಇದೇ ವೇಗದಲ್ಲಿ ಇವನು ಕಾಡಿನ ಮಧ್ಯಭಾಗಕ್ಕೆ ಹೋಗಲು ಕಡಿಮೆ ಅಂದರೂ ಅರ್ಧ ದಿನ ಬೇಕು. ನಾನೇಕೆ ಸಿಂಹ ತಿನ್ನಲು ಹಿಂದೆ ಬರುತ್ತಿರೋ ಹಾಗೆ ಗಾಬರಿಯಿಂದ ಓಡಲಿ? ಹೇಗಿದ್ದರೂ ಈ ಸ್ಪರ್ಧೆಯಲ್ಲಿ ನನ್ನದೇ ಗೆಲುವು. ಸ್ವಲ್ಪ ಮಲಗಿ ವಿಶ್ರಾಂತಿ ಪಡೆದುಕೊಂಡು ಆಮೇಲೆ ಓಡೋಣ ಅಂದುಕೊಂಡು ಮೊಲ ಗಾಢ ನಿದ್ರೆಗೆ ಜಾರಿತು. ಇತ್ತ ಆಮೆ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಜೋರಾಗಿ ಓಡಿ ಸ್ಪರ್ಧೆಯ ಗೆಲುವಿನತ್ತ ತನ್ನ ಗುರಿಯನ್ನು ಇಟ್ಟಿತು. ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಜೋರಾಗಿ ಚಿರಾಡುವುದನ್ನು ಕೇಳಿ ಗಾಬರಿಯಿಂದ ಎಚ್ಚರಗೊಂಡ ಮೊಲ ಓಡಿ ಹೋಗಿ ನೋಡಿದರೆ ಆಮೆ ಸ್ಪರ್ಧೆಯನ್ನು ಗೆದ್ದುಬಿಟ್ಟಿತ್ತು. ಎಲ್ಲಾ ಪ್ರಾಣಿಗಳು ಆಮೆಯನ್ನು ಹೊಗಳುತ್ತಿದ್ದವು. ಇದನ್ನು ನೋಡಿದ ಮೊಲಕ್ಕೆ ತನ್ನ ತಪ್ಪಿನ ಅರಿವಾಯಿತು. ನೋಡಿ ಗೆಳೆಯರೇ, ಈ ಕಥೆಯಿಂದ ನಾವು ಏನು ತಿಳಿಯುತ್ತೇವೆ ಎಂದರೆ, ನಮ್ಮ ಗುರಿ ಮತ್ತು ಮನಸ್ಸು ಒಂದೇ ಕಡೆ ಇರಬೇಕು. ಇಲ್ಲವಾದರೆ ಮೊಲದ ತರಹ ಸೋಲು ಆಗಬಹುದು. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.